ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಅರ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಫೆಬ್ರವರಿ ತಿಂಗಳ ಮಿಥುನ ಹಾಗೆ ಕಟಕ ರಾಶಿಯವರ ಮಾಸದ ಭವಿಷ್ಯ ಹೇಗಿರುತ್ತೆ, ಯಾವೆಲ್ಲ ಒಂದು ವಿಚಾರಗಳಲ್ಲಿ ಮಿಥುನ ರಾಶಿಯವರು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ, ಹಾಗೆ ಕಟಕ ರಾಶಿಯವರು ಯಾವೆಲ್ಲ ಸಂಕಷ್ಟಗಳಿಂದ ಪಾರಾಗಬೇಕಾಗುತ್ತೆ. ಮಿಥುನ ಕಟಕ ಇವೆರಡರ ಒಂದು ರಾಶಿಗಳ ಫೆಬ್ರವರಿ ತಿಂಗಳ ಮಾಸದ ಭವಿಷ್ಯದಲ್ಲಿ ಯಾವ ಬದಲಾವಣೆಗಳು ಬರ್ತದ, ಮಿಥುನ ರಾಶಿಯವರಿಗೆ ಏನಾದರೂ ಬದಲಾವಣೆಗಳ ಅವಕಾಶಗಳು ನಿರ್ಮಾಣವಾಗ್ತದಾ, ಅಥವಾ ತನ್ನ ಅಹಮ್ಮಿಂದ ಅವಕಾಶಗಳಿಂದ ವಂಚಿತರಾಗ್ತಾರಾ? ಇದು ಬಹಳ ಮುಖ್ಯವಾಗಿ ಮಿಥುನ ರಾಶಿಯನ್ನು ನೋಡಲೇಬೇಕಾಗಿರ್ತಕ್ಕಂಥ ವಿಡಿಯೋ. ಡೋಂಟ್ ಕ್ರಾಸ್ ದ ಲಿಮಿಟ್. ಇಂಪಾರ್ಟೆಂಟ್ ಆಗಿ ಹೇಳಬೇಕಾದ್ರೆ, ಮಿಥುನ ರಾಶಿಯವರು ನಿಮ್ಮ ಲಿಮಿಟನ್ನು ಕ್ರಾಸ್ ಮಾಡಬೇಡಿ. ಯಾಕೆ, ಹೇಗೆ, ಯಾವ ವಿಚಾರ ಎಲ್ಲ ಕೂಲಂಕುಷವಾಗಿ ನಿಮಗೆ ತಿಳಿಸ್ತೇನೆ. ಒಂದು ತಿಳ್ಕೊಳ್ಳಿ, ಖಂಡಿತ ಒಂದು, ನಾವು ಅಟ್ಲೀಸ್ಟ್ ಮನುಜರಾಗಿರ್ತಕ್ಕಂಥವ್ರು, ವಿ ಆರ್ ಆಲ್ ಪೀಪಲ್. ಒಬ್ಬರನ್ನ ಬ್ಲೇಮ್ ಮಾಡ್ತಕ್ಕಂಥದ್ದನ್ನು ಬಿಡಬೇಕು. ಹಾಗೆ ಒಬ್ಬರಿಗೊಬ್ಬರು ಗೌರವವನ್ನು ಕೊಡ್ತಕ್ಕಂಥದ್ದನ್ನು ಕಲ್ತ್ಕೋಬೇಕು. ಯಾವುದೇ ವಿಚಾರ, ನಾನು ಯೂಶ್ವಲಿ ಈ ಎರಡು ಯಾವುದೇ ರಾಶಿಗಳ ಬಗ್ಗೆ ಹೇಳ್ತಾ ಇಲ್ಲ. ಯಾವಾಗ ನಾವು ಇದನ್ನು ಕಲಿತಾ ಬರ್ತೀವೋ ಮ್ಯಾಕ್ಸಿಮಮ್ ಆವಾಗ ಆ ಮನುಜ ಕುಲಕ್ಕೆ, ಮನುಜ ತತ್ವಕ್ಕೆ ಒಂದು ಬೆಲೆ ಸಿಗ್ತದೆ. ಅದನ್ನು ಬಿಡಿ, ಅದು ಆಧ್ಯಾತ್ಮಿಕ ಇದ ವಿಚಾರಗಳಾಯಿತು. ಅಫ್ಕೋರ್ಸ್ ನಾವು ಅಸ್ಟ್ರಾಲಜಿಕಲ್ ಸೊಲ್ಯೂಷನ್ ಕೊಡ್ತಾ ಇರ್ತಕ್ಕಂಥ ವಿಚಾರ. ಈ ಮಿಥುನ ರಾಶಿ ಬುಧನ ಅಧಿಪತ್ಯ ಇರತಕ್ಕಂಥ ರಾಶಿ. ಮಿಥುನ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು 5ನೇ ತಾರೀಕು ಫೆಬ್ರವರಿ ಬುಧನ ಪ್ರವೇಶ ಕುಂಭರಾಶಿಗೆ, ಕುಂಭರಾಶಿ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ನಿಮ್ಮ ರಾಶಿ ಅಧಿಪತಿ 9ರಲ್ಲಿದ್ದಾಗ 9 ಬದಲಾವಣೆಯ ಸಮಯ. 1 ಮತ್ತು 4ರ ಅಧಿಪತಿಯಾಗಿರ್ತಕ್ಕಂಥ ಬುಧ, ನಾವು ಮುಖ್ಯವಾಗಿ ಹೇಳಬೇಕಾದ್ರೆ ನಿಮ್ಮ ಬದಲಾವಣೆ ಸನ್ನಿಹಿತ. ಇದು ಮ್ಯಾಕ್ಸಿಮಮ್. ಜೊತೆಗೆ ನಿಮ್ಮ ನಿರ್ಧಾರನೂ ಕೂಡ ಅಷ್ಟೇ ಅಚಲ. ಇದು ಬರೆದಿಟ್ಕೊಳ್ಳಿ. ಮಿಥುನ ರಾಶಿಯವರು ಯಾರಿದ್ದೀರೋ, ಖಂಡಿತವಾಗಿ ನೀವು ಕೇವಲ ಅನ್ಬ್ಯಾಲೆನ್ಸಿಂಗ್ ಆಗಿದ್ದಲ್ಲಿ ಖಂಡಿತ ನಿಮ್ಮ ಪೊಟೆನ್ಷಿಯಾಲಿಟಿ ಅಷ್ಟು ಉತ್ತಮತೆ ಇರೋದಿಲ್ಲ. ಅರ್ಥಾತ್ ಏನು, ಈ ತಿಂಗಳ ನಿರ್ಧಾರ ನಿಮ್ಮ ಭವಿಷ್ಯವನ್ನು ನಿರ್ಣಯವನ್ನು ಮಾಡ್ತಕ್ಕಂಥದ್ದು ಇರ್ತದೆ. ಹೇಗೆ ನೋಡಿ, 9ರ ಸ್ಥಾನದಲ್ಲಿ ರಾಹು, ಅದೇ 9ರ ಸ್ಥಾನದಲ್ಲಿ ಬುಧ, ಅದೇ 9ರ ಸ್ಥಾನದಲ್ಲಿ ಶುಕ್ರ. ಇವೆಲ್ಲವನ್ನು ನೋಡಿ, 9ರ ಸ್ಥಾನ ಪದಚ್ಯುತಿ ಅಂತ ಕೂಡ ಕರೆದ್ವಿ. ಕೆಲಸದಲ್ಲೂ ಕೂಡ ಸ್ವಲ್ಪ ಫ್ಲಕ್ಚುಯೇಟ್ ಇರ್ತಕ್ಕಂಥದ್ದು ಇರುತ್ತೆ, ಅಥವಾ ಕೆಲಸ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತೀರ. ಬಟ್ ಒನ್ ಥಿಂಗ್, ಸರಿಯಾದಂಥ ನಿರ್ಧಾರ ನಿಮ್ಮನ್ನು ಸೇವ್ ಮಾಡುತ್ತೆ. ಮ್ಯಾಕ್ಸಿಮಮ್ ನಿಮ್ಮನ್ನು ಸೇವ್ ಮಾಡುತ್ತೆ. ಯಾಕೆಂದರೆ ಮಿಥುನ ರಾಶಿ ಫ್ಲಕ್ಚುಯೇಟಿಂಗ್ ಕ್ಯಾರೆಕ್ಟರ್ಸ್. ಅಫ್ಕೋರ್ಸ್ ಇಟ್ಸ್ ಎ ಡ್ಯುಯಲ್ ಕ್ಯಾರೆಕ್ಟರ್. ಏನು ಮಾಡೋದು, ಏನು ಬಿಡೋದು, ಆ ಕಡೆ ಹೋಗೋದು, ಈ ಕಡೆ ಹೋಗೋದು ಅಂತಕ್ಕಂಥ ಮನೋಭಾವತೆ ನಿಮ್ಮಲ್ಲಿ ಜಾಸ್ತಿ ಇರ್ತದೆ. ಬಿಕಾಸ್ ಆಫ್ ಡ್ಯುಯಲ್ ಕ್ಯಾರೆಕ್ಟರ್, ದ್ವಿಸ್ವಭಾವ ರಾಶಿ ಆಗಿರೋದ್ರಿಂದ. ಲಗ್ನದಲ್ಲಿ ಗುರುವಿದ್ದಾನೆ, ಗುರು ರೆಟ್ರೋ. ಅದಕ್ಕೆ ಹೇಳಿದ್ದು, ನಾನು ಪ್ರತಿ ಸತಿ ಹೇಳ್ತಾ ಇದ್ದೀನಿ, ಇಟ್ಸ್ ಎನ್ ಆತ್ಮಾವಲೋಕದ ಕಾಲ. ನಿಮಗೆ ಗುಡ್ ಆರ್ ಬ್ಯಾಡ್ ಥಿಂಗನ್ನು ತಿಳ್ಕೊಳ್ತಕ್ಕಂಥದ್ದು ಇರುತ್ತೆ. ನೋಡಿ, ಮಿಥುನ ರಾಶಿಯವರು ನೋಡಿ, ಒಂದು ವಿಚಾರದಲ್ಲಿ ನೋಡೋದಾದರೆ, ಒಂದು ಇಂಟರಾಕ್ಷನ್ಸ್ ವಿತ್ ಕಮ್ಯುನಿಕೇಷನ್ಸಲ್ಲಿ ಬ್ಯೂಟಿಫುಲ್ ಆಗಿದ್ದರೂ ಕೂಡ ತಮ್ಮ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆ ಸ್ವಲ್ಪ ಕಡಿಮೆ ಇರ್ತದೆ. ಮಿಥುನ ರಾಶಿ ಸಪ್ತಮಾಧಿಪತಿ ಲಗ್ನ, ನೀವೇ ಹೇಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ನಿಮ್ಮ ಹತ್ರ ಪ್ರೀತಿಸ್ತಕ್ಕಂಥವ್ರು ಬಂದವರು ಕೂಡ ಯು ಮಸ್ಟ್ ಬಿ ರೆಫ್ಯೂಸ್. ಆ ಒಂದು ತಲ್ಲೀನತೆ, ಆ ಒಂದು ರಾಶಿಯ ತತ್ವ ಹಾಗೆ ಇರ್ತದೆ. ಹಾಗಾಗಿ ಮಿಥುನ ರಾಶಿ ಫೆಬ್ರವರಿ ತಿಂಗಳ ನಾವು ಮಾಸ ಭವಿಷ್ಯವನ್ನು ಸರಿಯಾಗಿ ಅನಲೈಸ್ ಮಾಡಿ ನೋಡಬೇಕಾಗ್ತದೆ.
ಬಟ್ ಶನಿ ದಶಮ ಸ್ಥಾನದಲ್ಲಿದ್ದಾನೆ. ಬಟ್ ಸೂರ್ಯ 9ಕ್ಕೆ ಬರ್ತದೆ, ತೃತೀಯಾಧಿಪತಿ. ಹಾಗೆ 1 ಮತ್ತು 4ರ ಅಧಿಪತಿ 9ಕ್ಕೆ ಬರ್ತದೆ, 5 ಮತ್ತು 12ರ ಅಧಿಪತಿ 9ಕ್ಕೆ ಬರುತ್ತೆ. ಇವೆಲ್ಲ ವಿಚಾರವನ್ನು ನೋಡಿದಾಗ ನೋಡಿ, ಪಂಚಮಾಧಿಪತಿ 9ರ ಸ್ಥಾನ, ಹಾಗೆ 7 ಮತ್ತು 10ರ ಅಧಿಪತಿ ಲಗ್ನ ಸ್ಥಾನ, ಹಾಗೆ 10 ಮತ್ತು 11ರ 8 ಮತ್ತು 9ರ ಅಧಿಪತಿ ಆಗಿರ್ತಕ್ಕಂಥದ್ದು ದಶಮ ಸ್ಥಾನ. ನೋಡಿ, ಮಿಥುನ ರಾಶಿಯವರಿಗೆ ಮಿಶ್ರ ಫಲಗಳನ್ನು ಈ ಫೆಬ್ರವರಿ ತಿಂಗಳು ಕೊಡ್ತದೆ. ನೋಡಿ, ತೃತೀಯಾಧಿಪತಿ ಆಗಿರ್ತಕ್ಕಂಥ ಸೂರ್ಯ 9ರಲ್ಲಿದ್ದಾನೆ. 9ರಲ್ಲಿ ಈಗ ಪ್ರಸ್ತುತ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಅಷ್ಟಮ ಸ್ಥಾನ ಅಡೆತಡೆ, ಮಾತುಗಳಲ್ಲಿ ಅಪಜಯವನ್ನು ತರ್ತಕ್ಕಂಥದ್ದು, ಡಿಬೇಟಿಂಗ್ ನೇಚರ್ ಬರ್ತಕ್ಕಂಥದ್ದು ಆಲ್ರೆಡಿ ಇದೆ ನಿಮ್ಮಲ್ಲಿ. ಬರೀ ಡಿಬೇಟಿಂಗ್ ನೇಚರು, ಆತಂಕದ ವಾತಾವರಣ ಇರತಕ್ಕಂಥ ಸಂದರ್ಭಗಳು ಮಿಥುನ ರಾಶಿಯವರಿಗೆ ಲಭ್ಯತೆ ಇರ್ತದೆ, ಹೌದಲ್ವೋ? ಹಾಗಾಗಿ ಮಿಥುನ ರಾಶಿಯವರ ಭವಿಷ್ಯ ಫೆಬ್ರವರಿ ತಿಂಗಳು ಏನಾದರೂ ಒಂದು ಬದಲಾವಣೆ ತರುತ್ತೆ. ಅಫ್ಕೋರ್ಸ್ ಇಸ್ ದ ಬದಲಾವಣೆ. ಈ ಬದಲಾವಣೆಗೆ ಸಕಾರಾತ್ಮಕವಾಗಿ ಮಿಥುನ ರಾಶಿಯವರು ಸಹಕಾರವನ್ನು ಮಾಡಿದ್ದಲ್ಲಿ ಅವರ ಲೈಫ್ ಸ್ಟ್ಯಾಗ್ನೆನ್ಸಿ ಸಿಕ್ಬಿಡುತ್ತೆ. ಅಫ್ಕೋರ್ಸ್ ಇದು ಬದಲಾವಣೆಯ ಕಾಲ. ಮಿಥುನ ರಾಶಿಯವರಿಗೆ ಬರೆದಿಟ್ಕೊಳ್ಳಿ. ಈ ಬದಲಾವಣೆ ನೋಡಿ, ಮನೆ ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ಬುಧನಾಗಿರೋದ್ರಿಂದ 9ರ ಸ್ಥಾನ ಜಸ್ಟ್ ಇಲ್ಲಿ ತಾಯಿಯ ಸ್ಥಾನದಿಂದ ಬದಲಾವಣೆ, ಮಾತೃಭೂಮಿಯಿಂದ ಬದಲಾವಣೆ, ಅರ್ಥಾತ್ ನೋಡಿ ವಿದೇಶ ಪ್ರಯಾಣಗಳು ಎಕ್ಸೆಟ್ರಾ 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 ನಾವು ಹೇಳ್ಬೋದು. 9 ನಿಮಗೆ ಭಾಗ್ಯಸ್ಥಾನವಾದರೂ ಸಹಿತ 9ರ ಸ್ಥಾನ ಪದಚ್ಯುತಿ, ಬದಲಾವಣೆ. ಕೆಲಸದಲ್ಲಾದರೂ ಬದಲಾವಣೆ ಆಗ್ಬೋದು. 6ರ ಅಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮದಲ್ಲಿದ್ದಾನೆ, ನೋಡಬೇಕಾಗುತ್ತೆ. ನೋಡಿ, ಇಲ್ಲಿ ಏನಾಗ್ತದೆ, ಚೇಂಜ್ ಆಫ್ ಜಾಬ್ ಮಾಡ್ಕೊಳ್ತಕ್ಕಂಥವ್ರು ಇದ್ದೀರಾ, ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಆಲೋಚನೆ ಮಾಡಿ ಬದಲಾವಣೆಯನ್ನು ತಗೋಬೇಕಾಗುತ್ತೆ. ಎಂಡಿಂಗ್ ಆಫ್ ಮಂತ್ ಚೇಂಜ್ ಆಫ್ ಜಾಬ್ ಮಾಡ್ಕೋಬೋದು. ಅಫ್ಕೋರ್ಸ್ ಅದರ ವಿಚಾರಕ್ಕೆ ಬರ್ತೀನಿ ನಾನು. ಯಾರ್ಯಾರು ಮಿಥುನ ರಾಶಿ, ಹಣಕಾಸು ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆ ಇರೋದಿಲ್ಲ. ಒಂದು ತಿಳ್ಕೊಳ್ಳಿ, ಮಿಥುನ ರಾಶಿಯವರು ಡಿಪೆಂಡೆನ್ಸಿ ಇಸ್ ಗುಡ್. ಆದಷ್ಟು ಸೆವರಲ್ ಡಿಪೆಂಡೆನ್ಸಿ ಈಸ್ ನಾಟ್ ಅಟ್ ಆಲ್ ಗುಡ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸೆವರಲ್ ಡಿಪೆಂಡೆನ್ಸಿ 9ರ ಸ್ಥಾನದಲ್ಲಿ ಗ್ರಹಗಳಿದ್ದಾಗ, ಚತುರ್ಥಾಧಿಪತಿ 9ರ ಸ್ಥಾನ, ಮನೆ ಮೇಲೆ ಡಿಪೆಂಡೆನ್ಸಿ ಇದ್ದೀರಾ, ಕುಟುಂಬದ ಮೇಲೆ ಡಿಪೆಂಡೆನ್ಸಿ ಇದ್ದೀರಾ, ಸ್ನೇಹಿತರ ಮೇಲೆ ಡಿಪೆಂಡೆನ್ಸಿ ಇದ್ದೀರಾ. ಈ ಡಿಪೆಂಡೆನ್ಸಿಯನ್ನು ತಪ್ಪಿಸಿ ನೀವು. ಅಂದರೆ ಅರ್ಥಾತ್ ಒಂದು ಕಡೆ ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗೆ ಆಗಿರ್ಬೋದು, ನಿಮ್ಮ ಸಂಗಾತಿ ಒಟ್ಟಿಗಾಗಿರ್ಬೋದು, ಆ ಒಂದು ಭಾವನೆಗಳನ್ನು ಸರಿಯಾಗಿ ವ್ಯಕ್ತವನ್ನು ಪಡಿಸ್ತಕ್ಕಂಥದ್ದನ್ನು ಮಾಡಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಅದು ನಿಮಗೆ ಒಂದು ಪೊಟೆನ್ಷಿಯಾಲಿಟಿ ಕೊಡುತ್ತೆ. ಅಲ್ಲಿ ಭಾಗ್ಯ ಬರ್ತದೆ. ಪಂಚಮಾಧಿಪತಿ 9 ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯತೆ ನಿಮ್ಮನ್ನು ಸೇವ್ ಮಾಡ್ತದೆ. ಅಸಡ್ಡೆಯತನವನ್ನು ಮಾಡಿದ್ರೆ ನಿಮ್ಮ ಪ್ರೀತಿಯಲ್ಲೂ ಕೂಡ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರ್ತದೆ. ಇದು ಸತ್ಯ. ಮಿಥುನ ರಾಶಿ ತಿಂಗಳ ಭವಿಷ್ಯವನ್ನು ಯಾರ್ಯಾರು ಸರಿಯಾಗಿ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರೋ ಖಂಡಿತವಾಗಿ ಇದನ್ನು ಬರೆದಿಟ್ಕೊಳ್ಳಿ. ವ್ಯಾಪಾರ ವಹಿವಾಟುಗಳು ಅಷ್ಟು ಉತ್ತಮತೆ ಇರೋದಿಲ್ಲ. ಹಣಕಾಸಿನ ವ್ಯವಸ್ಥೆಗಳು ಕೂಡ ಒಂದು ಸರಿ ಚೆನ್ನಾಗಿರ್ತದೆ, ಒಂದು ಸರಿ ಸಮಸ್ಯೆ ಬರ್ತದೆ ಫೆಬ್ರವರಿ ತಿಂಗಳು. ಅಧಿಕಾರದ ವಿಚಾರದಲ್ಲಿ 6ರ ಅಧಿಪತಿ ಅಷ್ಟಮ ಸ್ಥಾನ, ಕೆಲಸದಲ್ಲಿ ಒತ್ತಡ, ಕಿರಿಕಿರಿ ಇರ್ತಕ್ಕಂಥದ್ದು ಇದ್ದೇ ಇರ್ತದೆ. ಬಟ್ ಆರೋಗ್ಯ ಸ್ವಲ್ಪ ಸುಧಾರಿಸ್ತದೆ. ಮಿಥುನ ರಾಶಿ ಆರೋಗ್ಯದಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇರ್ತದೆ. ಮಿಥುನ ರಾಶಿ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ, ವಿದ್ಯಾರ್ಥಿಗಳಿಗೆ 9 ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿ. ಸ್ವಲ್ಪ ಲೇಸಿನೆಸ್ ಕಾಡುತ್ತೆ. ಬಟ್ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ದಿ ಬೆಸ್ಟ್ ಟೈಮ್, ಖಂಡಿತ ತುಂಬ ಬೆಸ್ಟ್ ಟೈಮ್ ಆಗ್ತದೆ. ಯಾರು ಮಿಥುನ ರಾಶಿ ವಿದ್ಯಾರ್ಥಿಗಳಾಗಿದ್ದೀರೋ ಸಾಧ್ಯವಾದಷ್ಟು ಕಾನ್ಸಂಟ್ರೇಷನ್ ಮಾಡಿದ್ರೆ ಖಂಡಿತವಾಗಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಸ್ಕೋರ್ ತಗೊಳ್ತೀರಿ. ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು, ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಶುಭ ಫಲ ಪ್ರಾಪ್ತಿ. ಇನ್ನು ಮದುವೆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮತೆ ಇರೋದು ಕಷ್ಟ, ಹಿನ್ನಡೆ ಆಗ್ತಕ್ಕಂಥ ಇರ್ತದೆ ಮದುವೆ ವಿಚಾರದಲ್ಲಿ. ಹಾಗೆ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು, ವೈವಾಹಿಕ ಜೀವನದಲ್ಲಿ ಒಂದರಷ್ಟು ದೂರ ಹೋಗ್ತಕ್ಕಂಥದ್ದು ಮನೆಯಿಂದ.
ಬೇರೆ ಕಡೆ ಹೋಗ್ತಕ್ಕಂಥದ್ದು, ಸ್ವಲ್ಪ ವೈವಾಹಿಕ ಜೀವನ, ಸ್ವಲ್ಪ ಸಪರೇಷನ್ ಅಂದರೆ ಮನಸ್ತಾಪಗಳಿಂದ ಸ್ವಲ್ಪ ದೂರ ಇರತಕ್ಕಂಥ ಸನ್ನಿವೇಶ ತೋರಿಸ್ತದೆ. ಮಿಥುನ ರಾಶಿಯವರಿಗೆ ಏಕೈಕವಾಗಿ ಶನಿ ಗ್ರಹ ಇರತಕ್ಕಂಥದ್ದು ದಶಮ ಸ್ಥಾನದಲ್ಲಿ ಕೂತು 12ರ ಸ್ಥಾನದ ವೀಕ್ಷಣೆಯನ್ನು ಮಾಡ್ತದೆ. ಅಹಮನ್ನು ಕಡಿಮೆ ಮಾಡ್ಕೋಬೇಕು. ಇಂಪಾರ್ಟೆಂಟ್ ಆಗಿ ಅಧಿಕಾರ ಇನ್ನೇನು ಸಿಕ್ತು ಅಂದಾಗ ಅಲ್ಲಿ ನಷ್ಟವಾಗ್ತಕ್ಕಂಥದ್ದು ಇರ್ತದೆ. ಇನ್ನೇನು ಅಧಿಕಾರ ಸಿಕ್ತು ಅಂದಾಗ ಅದರ ವಿಚಾರದಲ್ಲಿ ಸರಿಯಾಗಿ ನೋಡ್ಕೋಬೇಕು. ನೋಡಿ, ಅದೇ ಶನಿಯ ದೃಷ್ಟಿ ಕೂಡ ದಶಮ ಸ್ಥಾನದಲ್ಲಿ ಇರ್ತದೆ. ಅಂದರೆ ಅರ್ಥಾತ್ ಸಪ್ತಮ ಸ್ಥಾನ, ನಿಮ್ಮ ಲಗ್ನದಿಂದ ಸಪ್ತಮ ಸ್ಥಾನಕ್ಕೆ ಬೀಳ್ತದೆ. ದಾಂಪತ್ಯದ ವಿಚಾರದಲ್ಲಿ ಜಾಗರೂಕತೆ, ಹಾಗೆ 9ರ ಸ್ಥಾನಕ್ಕೆ ನಿರ್ಧಾರಗಳು, ಇವೆಲ್ಲವನ್ನು ಕನ್ಸಲ್ಟಾಟಿವ್ ಒಂದು ಕುಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಮಿಥುನ ರಾಶಿಯವರಿಗೆ ಮಿಶ್ರ ಫಲಗಳಿರ್ತದೆ. ಆದರೆ ಒಂದು ತಿಳ್ಕೊಳ್ಳಿ, ಯಾರು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಸೂರ್ಯಗ್ರಹಣ 17ನೇ ತಾರೀಕು ಆದ ಮೇಲೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು. ನೀವು ಅಥವಾ ಬೇರೆಯವರು ನಂಬಿಕೆ ದ್ರೋಹವನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಇದರಲ್ಲಿ ಖಡಾಖಂಡಿತವಾಗಿ ನಡೆಯುತ್ತೆ. ಅಥವಾ ನೀವಾದರೂ ಮಾಡ್ಬೋದು, ಯಾಕೆಂದರೆ 9ರ ಸ್ಥಾನದಲ್ಲಿದ್ದಾನೆ ಬುಧ, ಅಥವಾ ಬೇರೆಯವರಾದರೂ ಮಾಡ್ಬೋದು ನಿಮಗೆ. ಹಾಗೆ ಇನ್ನೂ ಒಂದು ಮುಖ್ಯವಾಗಿ ಹೇಳ್ತಕ್ಕಂಥ ವಿಚಾರದಲ್ಲಿ ನೋಡೋದಾದರೆ, ಗ್ರಹಣವಾದ ನಂತರ ಎದುರಿಸ್ತಾ ಇದ್ದೀನಿ ಅನ್ಕೋಬೇಡಿ, ಬಿ ಪ್ರಿಪರೇಷನ್. ಗ್ರಹಣವಾದ ನಂತರದಲ್ಲಿ ಮನೆಯವರು ಕೂಡ ನಿಮ್ಮೊಟ್ಟಿಗೆ ದೂರ ಆಗ್ಬೋದು. ಹಾಗೆ ಮನೆಯವರೇ ನಿಮಗೆ ಮೋಸವನ್ನು ಮಾಡಬಹುದು. ಇದು ಶತಸಿದ್ಧ. ಎಲ್ಲ ಆಶ್ವಾಸನೆ ಮನೆಯವರು ಕೊಟ್ಟು ನಿಮಗೆ ಕೈ ಬಿಟ್ಟುಬಿಡ್ತಾರೆ. ಮ್ಯಾಕ್ಸಿಮಮ್ ಇಟ್ ಹ್ಯಾಪನ್ಸ್. ಹಾಗಾಗಿ ನೀವು ಅದಕ್ಕೆ ನಾನು ಮಿಥುನ ರಾಶಿಯವರಿಗೆ ಹೇಳ್ತಾ ಇರ್ತಕ್ಕಂಥದ್ದು, ಬದಲಾವಣೆ ಈಸ್ ಮೋರ್ ಇಂಪಾರ್ಟೆಂಟ್. ನಿಮ್ಮಲ್ಲಿನ ಬದಲಾವಣೆ, ಅಫ್ಕೋರ್ಸ್ ನಿಮ್ಮ ಫ್ಲಕ್ಚುಯೇಟಿಂಗ್ ಮೈಂಡ್ ಆಗಿರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಬಟ್ ಟೇಕ್ ದ ಒನ್ ಡಿಸಿಷನ್ ಫಾರ್ ಗೋಯಿಂಗ್. ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅನ್ಬ್ಯಾಲೆನ್ಸಿಂಗ್ ನಿಮಗೆ ಜೀವನ ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ. ನೋ ವೇ. ಬುದ್ಧಿ ಬ್ಯೂಟಿಫುಲ್ ಆಗಿರುತ್ತೆ, ಬ್ಯೂಟಿಫುಲ್ ಬುದ್ಧಿ, ಬಟ್ ಆಪ್ಷನ್ಸ್ ತಗೊಳ್ತಕ್ಕಂಥದ್ದು ಕಡಿಮೆ. ಅಂದರೆ ಅರ್ಥಾತ್ ಯಾವಾಗಲೂ ಸೂರ್ಯನೊಟ್ಟಿಗೆ ಬುಧ ಇದ್ದೇ ಇರ್ತಾನೆ. ಸೂರ್ಯನೊಟ್ಟಿಗೆ ಹಿಂದೆ ಮುಂದೆ ಹೋಗ್ತದೆ. ಫಾರ್ ಟೇಕ್ ಎ ಒನ್ ಮ್ಯಾನ್ ಟು ಕನ್ಸಿಡರ್. ಅಫ್ಕೋರ್ಸ್ ನಿಮ್ಮ ಜೀವನ ಖಂಡಿತವಾಗಿ ಒಂದು ಸುಖಮಯವಾಗಿರ್ತಕ್ಕಂಥ ಒಂದು ಸಾಕ್ತಕ್ಕಂಥದ್ದು ಇರ್ತದೆ. ಹಾಗಾಗಿ ಮಿಥುನ ರಾಶಿಯವರು ಸಾಧ್ಯವಾದಷ್ಟು ಕೂಡ ಶಿವನ ಆರಾಧನೆ ಅತ್ಯಗತ್ಯವಾಗಿ ಶುಭವನ್ನು ತರುತ್ತೆ. ಹಾಗೆ ದುರ್ಗಾ ಆರಾಧನೆ ಕೂಡ ಸಹಿತ, ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ, ದುರ್ಗಾ ಹಾಗೆ ಅಷ್ಟೋತ್ತರಗಳನ್ನು ಪಠಿಸಿ. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಯಾರ ವಿದ್ಯಾರ್ಥಿಗಳಾಗಿರ್ಬೋದು, ಬಿಸ್ನೆಸ್ ಕ್ಷೇತ್ರ ಫಲದಲ್ಲಾಗಿರ್ಬೋದು, ಯಾವುದೇ ಸಮಸ್ಯೆಗಳು ಬರದಾಗಿರಲಿ ಅಂತ ಶಿವನಿಗೆ ಆಗಿಂದಾಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ, ಅಥವಾ ಜಲಾಭಿಷೇಕವನ್ನಾದರೂ ಮಾಡಿ, ಓಂ ನಮಃ ಶಿವಾಯ ಶಿವಾಯ ಓಂ, ಈ ಥರದ ಮಂತ್ರಗಳನ್ನು ಪಠಿಸ್ತಾ ಬನ್ನಿ. ಅಫ್ಕೋರ್ಸ್ ಫೆಬ್ರವರಿ ತಿಂಗಳು ನಿಮಗೆ ಒಂದು ರೀತಿಯಾದಂಥ ಬದಲಾವಣೆಗೆ ಅವಕಾಶಗಳನ್ನು ಕೊಡುತ್ತೆ, ಮ್ಯಾಕ್ಸಿಮಮ್ ಶುಭವನ್ನು ಕೊಡುತ್ತೆ. ಹಾಗೆ ಕಟಕ ರಾಶಿಯವರ ಈ ಮಾಸ ಭವಿಷ್ಯ ಹೀಗಿರುತ್ತೆ ನೋಡಿ. ಕಟಕ ರಾಶಿಯವರಿಗೆ ನಾನು ಮೊದಲು ಸಜೆಸ್ಟ್ ಮಾಡ್ತಕ್ಕಂಥದ್ದು, 12ರ ಅಧಿಪತಿ ಕೂಡ ಅಷ್ಟಮ ಸ್ಥಾನಕ್ಕೆ ಹೋಗ್ತದೆ, ತೃತೀಯಾಧಿಪತಿ ಅಷ್ಟಮ ಸ್ಥಾನಕ್ಕೆ ಹೋಗುತ್ತೆ, ಹಾಗೆ 11ರ ಅಧಿಪತಿ ಅಷ್ಟಮ ಸ್ಥಾನಕ್ಕೆ ಬರ್ತದೆ, ಹಾಗೆ ಚತುರ್ಥಾಧಿಪತಿ ಅಷ್ಟಮ ಸ್ಥಾನಕ್ಕೆ ಬರ್ತದೆ, ಧನಾಧಿಪತಿ ಸಹಿತವಾಗಿ ಅಷ್ಟಮ ಸ್ಥಾನಕ್ಕೆ ಬರುತ್ತೆ. ರಾಹು ಇಸ್ ಇನ್ ಅಷ್ಟಮ ಸ್ಥಾನ ನೋಡ್ಕೊಳ್ಳಿ. ಬಟ್ ಕಟಕ ರಾಶಿಯವ್ರಿಗೆ ಈಸ್ ಅ ಡೇಂಜರಸ್ ಫೆಬ್ರವರಿ. ಒಂದು ಹೇಗೆ ವಿಪರೀತವಾಗಿ ಸಮಸ್ಯೆಗಳು ಬರಬಹುದು, ವಿಪರೀತವಾಗಿ ಧನ ವೃದ್ಧಿ ಆಗ್ಬೋದು. ದ ಮಿಸ್ ಈಸ್ ಅ ವೆರಿ ಡಿಫಿಕಲ್ಟ್ ಟು ಗೋ ಅನಲೈಸ್. ತುಂಬ ಅನಲೈಸ್ ಮಾಡೋದು ಕಷ್ಟ. ಅಷ್ಟಮ ಸ್ಥಾನದಲ್ಲಿ ರಾಹು, ಅಷ್ಟಮ ಸ್ಥಾನದಲ್ಲಿ ಬುಧ, ಅಷ್ಟಮ ಸ್ಥಾನದಲ್ಲಿ ಶುಕ್ರ, ಅಷ್ಟಮ ಸ್ಥಾನದಲ್ಲಿ ಸೂರ್ಯ, ಇವರೆಲ್ಲವನ್ನು ನೋಡ್ತೀವಿ. ಶುಕ್ರ ಅಷ್ಟಮ ಸ್ಥಾನ ಅಫ್ಕೋರ್ಸ್ 12 ಮನಿ, ಅದೊಂದು ಕಾರಕತ್ವವನ್ನು ಕೊಡುತ್ತೆ. ಏಕೆಂದರೆ ಅಸುರಾಧಿಪತಿ ದುಸ್ಥಾನಗಳಲ್ಲಿ ವಿಪರೀತವಾಗಿ ಹಣವನ್ನು ಕೊಡುತ್ತೆ. ಆದರೆ ಬೇರೆ ಗ್ರಹಗಳಾಗಲ್ಲ.
ಸ್ವಲ್ಪ ಮಟ್ಟಿಗೆ ನೋಡಿ 3-12ರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಅಣ್ಣ ತಮ್ಮಂದರ ವಿಚಾರಗಳಲ್ಲಿ, ಸಹೋದರಗಳ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ, ಒಡೆದಾಟಗಳು, ಸಮಸ್ಯೆಗಳು, ಇದ್ದಕ್ಕಿದ್ದ ಹಾಗೆ ಸಮಸ್ಯೆಗಳು, ಮನೆಯ ನೆರೆಹೊರೆ ಅಥವಾ ಅಕ್ಕಪಕ್ಕ ಹೊಲದವರು, ತೋಟ ಗೀಟ ಮತ್ತೊಂದು, ಅಥವಾ ಮನೆಯವರ ಅಣ್ಣ ತಮ್ಮಂದರ ಸಮಸ್ಯೆಗಳು, ಸಹೋದರ ಸಹೋದರಿಯ ಸಮಸ್ಯೆಗಳು. ಕಟಕ ರಾಶಿಯವರು ಇದನ್ನು ಸರಿಯಾಗಿ ಅನಲೈಸ್ ಮಾಡ್ಕೋಬೇಕು. ಯು ಮಸ್ಟ್ ಸ್ಟಾಪ್ ದಿಸ್. ಇದನ್ನು ಸ್ವಲ್ಪ ಮಟ್ಟಿಗೆ ಸ್ಟಾಪ್ ಮಾಡ್ಕೊಳ್ಳಿ. ಈ ಥರದ ಸಮಸ್ಯೆಗಳಿದ್ದಾಗ ನೀವು ಖಂಡಿತವಾಗಿ ಅದನ್ನು ಎಲಸ್ಟೈಸ್ ಮಾಡಬೇಡಿ. ಯಾರು ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದೀರೋ ಖಂಡಿತವಾಗಿ ಇದು ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥ ಅಸ್ಟ್ರಾಲಜಿ. ನಮ್ಮಲ್ಲಿ ಯಾವುದೇ ಥರದ ಸಮಸ್ಯೆಗಳನ್ನು ಹೀಗೆ ಹೋಗ್ತದೆ ಅನ್ನೋದಕ್ಕಂಥದ್ದಿಲ್ಲ. ಇಟ್ಸ್ ಜಸ್ಟ್ ಆನ್ ಓನ್ಲಿ ಎಜುಕೇಟೆಡ್ ಅಸ್ಟ್ರಾಲಜಿ ಕೊಡ್ತಾ ಇದ್ದೇನೆ. ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಒಮ್ಮೆ ಅಧಿಕವಾಗಿ ಬರಬಹುದು, ಹಾಗೆ ಅಧಿಕವಾಗಿ ಸಂಕಷ್ಟಗಳು ಬರಬಹುದು. ಬಿ ಕೇರ್ಫುಲ್. ಫ್ಯಾಮಿಲಿಯ ವಿಚಾರದಲ್ಲೂ ಅಷ್ಟೇ ಅತಿಯಾದಂಥ ಪ್ರೀತಿ ಅಥವಾ ನಿಮ್ಮ ಒಂದು ಏನಾದರೂ ಹಣಕಾಸಿನ ವಿಚಾರದಲ್ಲೂ ಕೂಡ ಏರುಪೇರಾಗಿ ಅಲ್ಲೂ ಮನೆಯ ವಿಚಾರದಲ್ಲೂ ಕುಟುಂಬದ ವಿಚಾರದಲ್ಲೂ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದಿರ್ತದೆ. ಎದುರಿಸ್ತಾ ಇದ್ದೀನಿ ಅನ್ಕೋಬೇಡಿ. ಕಟಕ ರಾಶಿಯವರಿಗೆ ಸ್ವಲ್ಪ ಜಾಗರೂಕತೆಯ ಮುನ್ನೆಚ್ಚರಿ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ನಿಮಗೊಂದು ಸಂದೇಶವನ್ನು ನಾನು ಕೊಡ್ತಾ ಇದ್ದೇನೆ. ಈ ಸಂದೇಶವನ್ನು ಫಾಲೋ ಅಪ್ ಮಾಡ್ತಾ ಇದ್ದರೆ ಕಟಕ ರಾಶಿಯವ್ರಿಗೆ ಶುಭ ಆಗೋದು ಕಡಾಖಂಡಿತ. ನೋಡಿ, ಸಪ್ತಮದಲ್ಲಿ ಕುಜನಿದ್ದಾನೆ, ಅಸ್ತಂಗತನಾಗಿದ್ದಾನೆ. ಇಲ್ಲಿ ದಾಂಪತ್ಯದಲ್ಲಿ ಸಮಸ್ಯೆಗಳು, ಹಾಗೆ ಎದುರಾಳಿಗಳಿಂದ ಸಮಸ್ಯೆಗಳು. ಅದು ಯಾಕೆ? ಯೋಗಾಧಿಪತಿ ಆಗಿರ್ತಕ್ಕಂಥದ್ದು 5 ಮತ್ತು 10ರ ಅಧಿಪತಿ ನಿಮಗೆ ರಾಜಯೋಗ ಪ್ರೊಟೆಕ್ಷನ್ ಕೊಟ್ಟರೂ ಸಹಿತ, ಲಗ್ನವನ್ನು ವೀಕ್ಷಣೆ ಕುಜ ಮಾಡಿದ್ರೂ ಸಹಿತ ಅಸ್ತಂಗತದಿಂದ ಸ್ವಲ್ಪ ಅಷ್ಟು ಪವರ್ಫುಲ್ ಕಡಿಮೆ ಇರ್ತಕ್ಕಂಥದ್ದು ಇರ್ತದೆ. ಕುಜನೊಬ್ಬನೇ ನಿಮ್ಮನ್ನು ಸೇವ್ ಮಾಡ್ತಕ್ಕಂಥದ್ದು. ಸುಬ್ರಹ್ಮಣ್ಯನ ಆರಾಧನೆ ಅತಿ ಅವಶ್ಯಕವಾಗಿ ಮಾಡಬೇಕಾಗ್ತದೆ. ಹಾಗೆ 9ರ ಸ್ಥಾನದಲ್ಲಿ ಶನಿ ಇದ್ದಾನೆ, ಭಾಗ್ಯಸ್ಥಾನದಲ್ಲಿ ಶನಿ, 11ರ ಸ್ಥಾನದ ಲಗ್ನವನ್ನು ನೋಡೋದ್ರಿಂದ ಶನಿ ಪರಮಾತ್ಮ ಸ್ವಲ್ಪ ನಿಮಗೆ ಸ್ವಲ್ಪ ಶುಭವನ್ನು ತರತಕ್ಕಂಥಿರುತ್ತೆ. ಇನ್ಯಾವುದೇ ಗ್ರಹಗಳು ಶುಭವನ್ನು ಕೊಡೋದಿಲ್ಲ. ಚತುರ್ಥಾಧಿಪತಿ ಅಷ್ಟಮ ಸ್ಥಾನ, ವಿದ್ಯಾರ್ಥಿಗಳಿಗೆ ಉತ್ತಮವಿಲ್ಲ. ಮನೆ ನಿರ್ಮಾಣ ಮಾಡಬೇಕಾ? ಮನೆ ನಿರ್ಮಾಣ ಮಾಡ್ತಕ್ಕಂಥದ್ದು, ಹಾಗೂ ಏನಾದರೂ ವಾಹನ ಖರೀದಿ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅದು ಓಕೆ, ನೋ ಪ್ರಾಬ್ಲಮ್. ಬಟ್ ಸಾಲ ಮಾಡ್ಕೊಂಡು ತರಬೇಡಿ. ಇಟ್ಸ್ ವೆರಿ ಡೇಂಜರಸ್. 6ರ ಅಧಿಪತಿ 12ರಲ್ಲಿದ್ದಾನೆ. ಅತಿ ಸಾಲ ಸ್ವಲ್ಪ ಸಮಸ್ಯೆಯನ್ನು ಮಾಡಿಬಿಡ್ತದೆ. ಬೆಂಗಳೂರಿಗೆ 2ರ ಅಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿದ್ದಾನೆ. ಬಂದರೆ ಬಂತು, ಹೋದರೆ ಹೋಯ್ತು. ಹಾಗೆ ಸಪ್ತಮಾಧಿಪತಿ 9ರ ಸ್ಥಾನ, ಮಾಡರೇಟ್ ಆಗಿರ್ತಕ್ಕಂಥ ಜೀವನ, ವೈವಾಹಿಕ ಜೀವನ, ವ್ಯಾಪಾರ. ಹಾಗಾಗಿ ಕಟಕ ರಾಶಿಯವರು ಎಚ್ಚರಿಕೆಯ ಕಾಲವನ್ನು ವಹಿಸಬೇಕಾಗುತ್ತೆ. ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಅನ್ಯತಃ ಜಾಬಲ್ಲಿ ಕಿರಿಕಿರಿ ಮಾಡ್ಕೋಬೇಡಿ. 6ರ ಅಧಿಪತಿ 12, ಅತಿಯಾದಂಥ ಆರೋಗ್ಯದಲ್ಲಿ, ವಿಶೇಷವಾಗಿ ಆರೋಗ್ಯದಲ್ಲಿ ಸಮಸ್ಯೆ ಮಾಡ್ಕೊಳ್ಳೋದು ಬೇಡ. ಯಾರು, ನಾನು ಒಂದು ಕಟಕ ರಾಶಿಯವರಿಗೆ ತಿಳಿಸ್ತಕ್ಕಂಥದ್ದು, ಯಾರು ರಿಸರ್ಚಲ್ಲಿದ್ದೀರೋ, ಯಾರು ಕೂಡ ಈ ಭೂಮಿಯ ವಿಚಾರದಲ್ಲಿ ಇದ್ದೀರೋ, ಅಂದರೆ ಅರ್ಥಾತ್ ಭೂಮಿಯ ವಿಚಾರ ಅಂದರೆ ನೀವು ಹೇಗೆ ಹೇಳಬೇಕು ಅಂದರೆ, ಯೂಶ್ವಲಿ ನೀವು ಕ್ರಯ ವಿಕ್ರಯ ಆ ಥರದ ಬಂಡವಾಳವಿಲ್ಲದಲೇ ಜಸ್ಟ್ ಭೂಮಿ ವಿಚಾರ, ಕನ್ಸ್ಟ್ರಕ್ಷನ್ಸಲ್ಲಿದ್ದೀರೋ, ಕನ್ಸ್ಟ್ರಕ್ಟಿವ್ ಪೀಪಲ್ ಆಗಿದ್ದೀರೋ, ಅವ್ರಿಗೆ ಮಾತ್ರ ಎತ್ತಿದ ಕೈ. ಮ್ಯಾಕ್ಸಿಮಮ್ ವ್ಯವಸಾಯಸ್ಥರಿಗೆ ಅಂದರೆ ಕೃಷಿಕರಿಗೂ ಕೂಡ ಅಷ್ಟಮ ಸ್ಥಾನ ನಿಮಗೆ ನಿಗೂಢವಾಗಿ ದುಡ್ಡನ್ನು ತಂದುಕೊಟ್ಬಿಡುತ್ತೆ, ವ್ಯವಸಾಯದಲ್ಲಿ ಅಭಿವೃದ್ಧಿಯನ್ನು ತರುತ್ತೆ. ಭೂಮಿಯ ವಿಚಾರದಲ್ಲಿ ಒಂದಷ್ಟು ಲಾಭಗಳು ಕಟಕ ರಾಶಿಯವರಿಗೆ ನಡೀತಕ್ಕಂಥದ್ದು ಇರ್ತದೆ. ಇದ್ದಕ್ಕಿದ್ದಾಗೆ ಧನಾಗಮ, ವಿಪರೀತವಾಗಿ ಒಬ್ಬೊಬ್ಬರಿಗೆ ಇದ್ದಕ್ಕಿದ್ದಾಗೆ ಧನಾಗಮ, 12 ಪರಧನ ಅಂತ ಕರೆದ್ವಿ. ಇದು ಅಷ್ಟಮ ಸ್ಥಾನದಲ್ಲಿರೋದ್ರಿಂದ. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ಗ್ರಹಣವಾದ ನಂತರ ಸ್ವಲ್ಪ ಜಾಗರೂಕತೆ. ಕುಟುಂಬದೊಟ್ಟಿಗೆ ವ್ಯಾಜ್ಯಗಳಾಗ್ತಕ್ಕಂಥಿರುತ್ತೆ. ಹಾಗೆ ತಂದೆಯೊಟ್ಟಿಗಿನ ಮನಸ್ತಾಪಗಳು ಜಾಸ್ತಿ ಆಗ್ತಕ್ಕಂಥಿರ್ತದೆ. 17ನೇ ತಾರೀಕಾದ ನಂತರ ಗ್ರಹಣ ಸಂಭವ ಆದ ನಂತರ ನೋಡಿ, ಯಾಕೆಂದರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸೂರ್ಯನ ಬಲ ಕಡಿಮೆ ಆಯಿತು, ಹಣಕಾಸಿನಲ್ಲಿ ತೊಂದರೆ ಜಾಸ್ತಿ ಆಗ್ತದೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೋಬೇಕಾಗುತ್ತೆ. ಮಸ್ಟ್ ಅಂಡ್ ಶುಡ್ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಈ ತಿಂಗಳು ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯ. ಶಿವನ ದೇವಸ್ಥಾನ, ಆಗಿಂದಾಗೆ ಜಲಾಭಿಷೇಕ, ಗೋಧಿಯ ಪಾಯಸವನ್ನು ಅಂತಕ್ಕಂಥದ್ದು ಅವಶ್ಯಕವಾಗಿ ಮಾಡಿ. ಶಿವನ ಅಷ್ಟೋತ್ತರ ಅಥವಾ ರುದ್ರ ಚಮಕಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅವಶ್ಯಕ. ಯಾಕೆಂದರೆ ವಿಭಿನ್ನವಾಗಿರ್ತಕ್ಕಂಥ ತಿಂಗಳಾಗ್ತದೆ. ಗುರುಗಳೇ ನೀವೇನು ಹೇಳಿದ್ರು, ನನಗೆ ಇದ್ದಕ್ಕಿದ್ದಾಗೆ ದುಡ್ಡು ಬಂತು. ಅಫ್ಕೋರ್ಸ್ ಸತ್ಯ, ಮ್ಯಾಕ್ಸಿಮಮ್ ನಡೀತಕ್ಕಂಥದ್ದಿರುತ್ತೆ. ಸ್ವಲ್ಪ ಮಟ್ಟಿಗೆ ನನ್ನ ಅನಿಸ್ ಪ್ರಕಾರ ನಿಗೂಢ ಕಾರ್ಯದಲ್ಲಿ ಅಪಜಯವಿರ್ತಕ್ಕಂಥದ್ದು ಇರ್ತದೆ.
ಏನಾದರೂ ಒಂದು ಸಮಸ್ಯೆಗಳು ಬರುತ್ತೆ. ಆರೋಗ್ಯದಲ್ಲೂ ಅಷ್ಟೇ ಬಿ ಕೇರ್ಫುಲ್. ಆರೋಗ್ಯದಲ್ಲೂ ಕೂಡ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಅತಿ ಮುಖ್ಯ. ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ದುಡುಕಿನ ನಿರ್ಧಾರಗಳನ್ನು ಈ ತಿಂಗಳು ತಗೋಬೇಡಿ. ಜಸ್ಟ್ ವೆಯ್ಟ್ ಫಾರ್ ಸಮ್ ಟೈಮ್. ಹತ್ತಿರದಲ್ಲೇ ಶುಭವನ್ನು ತರ್ತಕ್ಕಂಥದ್ರಿಂದ ಆತುರದ ಮನೋಬುದ್ಧಿಯನ್ನು ಕಡಿಮೆ ಮಾಡಿಕೊಳ್ಳಿ. ಹಾಗೆ ಯಾರ್ಯಾರು ಈ ಸಂತಾನ ಅಪೇಕ್ಷೆಯಲ್ಲಿ ಕ್ಯಾರಿ ಮಾಡ್ತಕ್ಕಂಥವ್ರು ಇದ್ದೀರೋ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಅವಶ್ಯಕವಾಗ್ತದೆ. ಅದನ್ನು ಸರಿಯಾಗಿ ಅನಾಲಿಸಿಸ್ ಜಾತಕವನ್ನು ನೋಡಿಕೊಂಡು ಅದಕ್ಕೆ ಸರಿಯಾದಂಥ ಪರಿಹಾರಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಮುಖ್ಯ. ಹಾಗೆ ಮದುವೆ ವಿಚಾರಗಳಲ್ಲಿ ಸ್ವಲ್ಪ ಉತ್ತಮತೆಯನ್ನು ಕಂಡು ಬರ್ತಕ್ಕಂಥದ್ದು. ಇನ್ನೇನು ಯಾಕಂದ್ರೆ ಸ್ವಲ್ಪ ನಿಧಾನ ಮಂದಗತಿ ಆಗ್ತಕ್ಕಂಥ ಸಾಧ್ಯತೆಗಳು ಬರ್ತದೆ. ಎಲ್ಲ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು. ಹಾಗೆ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ತ್ರಯಂಬಕ ಮಂತ್ರವನ್ನು ಪಠಿಸಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋಂ ವೃಕ್ಷಿ ಯಮಾಮೃತಾತ್. ಈ ಮಂತ್ರವನ್ನು ಪ್ರತಿ ದಿವಸ ಕನಿಷ್ಠ ಪಕ್ಷ 21 ಬಾರಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ. ಅಟ್ಲೀಸ್ಟ್ ಫೆಬ್ರವರಿ ತಿಂಗಳು ನಿಮಗೆ ಸಮಸ್ಯೆಗೆ ತಕ್ಕ ಪರಿಹಾರ ಸಿಗತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.